ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಪರಮ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ವೇದಿಕೆ ಇರತಕ್ಕಂತೆಲ್ಲ ಅಗ್ರಗಣ್ಯಗಳೇ ಹಾಗೂ ಧರ್ಮಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಈ ಮಂಟಪದಲ್ಲಿ ಸೇರಿದ್ದು ಭಾಳ ಸಂತೋಷ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಭಾಳ ಮನೆ ಬೆಂಕಿ ಬಿದ್ದಾಗ ನಾವು ಅಕ್ಕಪಕ್ಕದನ್ನೆಲ್ಲ ಕರಿತೀವಿ. ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ಬರ್ತಕ್ಕಂಥ ಸಮಯ ಬಂದಿದ್ದು ನಮ್ಮ ದುಷ್ಟಕರ ಅಂತ ಕಾಣಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಇವತ್ತಿನೂ ನಿನ್ನೆದಲ್ಲ, ಅನಾದಿ ಕಾಲದಿಂದ ಬಂದ ಕ್ಷೇತ್ರ. ಆದರೆ ಪ್ರಚಾರ ಪ್ರಸಾರ ಇರಲಿಲ್ಲ. ನಾವು ಕಾಣುವಂಗೆ 3 ಜನ ಹೆಗ್ಡೆಯರನ್ನು ನಾವು ನೋಡಿ, ರತ್ನಾರಾಯಣ ಹೆಗ್ಡೆಯವರು, ವೀರೇಂದ್ರ ಹೆಗ್ಡೆಯವರು, ಅವ್ರ ಹಿಂದಿನವರ ಅಷ್ಟು ನಾವು ನೋಡಿಲ್ಲ, ಕೇಳಿದ್ವಿ ಅಷ್ಟೇ. ಚಂದ ಹೆಗ್ಡೆಯವರು, ಮಂಜು ಹೆಗ್ಡೆಯವರೆಲ್ಲ. ಮಂಜು ಹೆಗ್ಡೆಯವ್ರ ಕಾಲದಲ್ಲಿ ಸ್ವಲ್ಪ ಕ್ಷೇತ್ರ ಮೇಲೆ ಬಂತು. ನಂತರ ರತ್ನಾರಾಯಣ ಹೆಗ್ಡೆಯವರು ಇನ್ನೂ ಮೇಲೆ ತಂದರು. ಆದರೆ 3ನೇವರು ರತ್ನತ್ರಯ ಅನ್ನೋ ರೀತಿಯಲ್ಲಿ ವೀರೇಂದ್ರ ಹೆಗ್ಡೆಯವರು ಈ ದೇಶವನ್ನೇ ಪ್ರಚಾರ ಮಾಡುವಷ್ಟ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರು. ಯಾಕೆಂತ ಹೇಳಿದ್ರೆ, ಧರ್ಮಸ್ಥಳ ಮಾತನಾಡುವ ಮಂಜುನಾಥ್ ಅಂತೇಳಿ ಹೇಳ್ತಾರೆ. ಆದರೆ ಆ ಧರ್ಮಸ್ಥಳದಲ್ಲಿ ಈಗೇನು ಹೆಗ್ಡೆಯರಿದ್ದಾರೆ, ಅದು ನಡೆಯೋ ಮಂಜುನಾಥ ಅಂತೇಳಿ ಹೇಳ್ತಾರೆ. ಅವರು ಸಾಮಾನ್ಯವಾಗಿ ಅವರು ಜೈನರ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದು, ಜೈನರ ರಕ್ತದಲ್ಲಿ. ಆದರೆ ಹೃದಯದಿಂದ ನೋಡಿ ಭಾಳ ವಿಶಾಲವಾದ್ದು. ಎಲ್ಲ ಜಾತಿಯವರಿಗೂ ಅವರು ಆಶೀರ್ವಾದ ಕೊಟ್ಟಿದ್ದಾರೆ. ಮುಸ್ಲಿಮ್ರು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಹಿಂದೂಗಳಿರ್ಬೋದು, ಜೈನರಿರ್ಬೋದು, ಯಾರೇ ಆಗಲಿ ಅವರು ಭೇದ ಭಾವನೆ ಮಾಡದೆ ಅವ್ರ ಸೇವೆಯನ್ನು ಮಾಡ್ತಾರೆ. ಅವ್ರು ಮಾಡ್ತಕ್ಕಂಥ ಕಾರ್ಯ ಅವರ ಆತ್ಮನಿಗೆ ತೃಪ್ತಿ ಇದೆ ಅಂತೇಳಿದ್ರೆ. ದೇಶದಲ್ಲಿ ಸಾಮಾನ್ಯ 2 ಪಕ್ಷ ಇರ್ತದೆ, ಒಂದು ನಾಸ್ತಿಕ ಮತ್ತು ಆಸ್ತಿಕ ಅಂತ. ನಾಸ್ತಿಕರಿಗೆ ಯಾವುದು ಬೇಕಾಗಿಲ್ಲ, ಅವರ ಅಪ್ಪ ಅಮ್ಮನೇ ಅವರು ನಂಬೋಲ್ಲ. ಆಸ್ತಿಕರಿಗೆ ದೇವರಿದ್ದಾರೆ, ಗುರುಗಳಿದ್ದಾರೆ, ಮತ್ತು ತಂದೆ ತಾಯಿಗಳಿದ್ದಾರೆ, ಸಮಾಜ ಇದೆ. ಇದು ಆಸ್ತಿಕರಿಗೆಲ್ಲ ಬೇಕಾಗಿದ್ದು. ನಮ್ಮ ದೇಶ, ಭಾರತ ದೇಶ ಧರ್ಮ ಪ್ರಧಾನವಾದಂಥ ದೇಶ. ಈ ದೇಶದಲ್ಲಿ ಯಾರಿಗೆ ಆಸರೆ ಕೊಟ್ಟಿದೆ ಹೇಳಿ? ಎಲ್ಲ ಜಾತಿಯವರು, ಎಲ್ಲ ಪಂಗಡದವರಿಗೂ ಆಸರೆ ಕೊಟ್ಟಿದೆ ಭಾರತ ಮಾತೆ. ಹಾಗಾಗಿ ಈ ಭಾರತವನ್ನು ಭಾರತ ಮಾತಾಕಿ ಅಂಥೇಳಿ ಜಯಕಾರ ಹಾಕ್ತೀರಿ ನಾವೆಲ್ಲರೂ. ಹಾಗಿರ್ಬೇಕಾದ್ರೆ ಈಗಾಗಲೇ ಎಷ್ಟೋ ಜನ ಸ್ವಾಮಿಗಳು ಇವರೆಲ್ಲ ಮಾತಾಡಿದರು. ಹೇಳಿದ್ರಲ್ಲಿ ಏನು ಅರ್ಥ ಇಲ್ಲ. ಯಾಕೆ ಅಂತೇಳಿದ್ರೆ, ಆ ಸ್ಥಾನ ಅಂಥದ್ದಾಗಿದೆ. ಯಾಕಂತೇಳಿದ್ರೆ, ಈಗ ನಾವಿಲ್ಲಿ ಗಟ್ಟಿ ಮೇಲಿಂದ ಈ ಕಡೆ ಧರ್ಮಸ್ಥಳ ಹೋಗಬೇಕಾದ್ರೆ ಕೊಟ್ಟಿಗೆ ಆರ ರಸ್ತೆಯಲ್ಲಿ ಅಣ್ಣಪ್ಪ ದೇವ್ರದ್ದು, ಮಂಜುನಾಥ ಸ್ವಾಮಿದೊಂದು ಗುಡಿ ಇದೆ. ಅದನ್ನೆಲ್ಲ ನೀವು ನೋಡಿದ್ರಿ. ಅವರು ಯಾವಾಗ ಹಿಂದಿನ ಹೆಗ್ಡೆಯವರು ಧರ್ಮಸ್ಥಳಕ್ಕೆ ಬಂದು, ಅದು ಕುಡುಂಬ ಅಂತ ಒಂದು ಸ್ಥಳ ಇದೆ, ಅಲ್ಲಿಂದ ಅವರು ತಗೊಂಡು ಮನೆ ದೇವರಾಗಿ ಪೂಜೆ ಮಾಡ್ಕೊಂಡು ಬಂದು ಈಗ ವಿಶ್ವವಿಖ್ಯಾತಿ ಹೊಂದಿದೆ. ಈಗ ಅದ್ರ ಮೇಲೆ ಎಲ್ಲರಿಗೂ ಕಂಡು ಬಿದ್ದಿದೆ. ನೀವೊಂದು ಅಣ್ಣಪ್ಪ ದೇವರನ್ನು ತಗೊಂಡು ಪೂಜೆ ಮಾಡಿ, ಮಂಜುನಾಥ ಸ್ವಾಮಿಯನ್ನು ಪೂಜೆ ಮಾಡಿ, ಅದು ಯಾರು ಬೇಡ ಅಂತಾರೆ. ಆದರೆ ವೀರೇಂದ್ರ ಹೆಗ್ಡೆಯವರು ನಮ್ಮ ವಂಶ ಪರಂಪರೆಯಿಂದ ಬಂದಿದ್ದ ಆ ದೇವರನ್ನು ಅವರು ಪೂಜೆ ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ. ಅವ್ರು ಹಾಗೆಯೇ ಅವರು ಭಕ್ತಾದಿಗಳು ದೇಶಾದ್ಯಂತ ಇದ್ದಾರೆ, ವಿದೇಶದಿಂದ ಸಹಿತ ಅವರು ಬರ್ತಾರೆ. ಅಂಥವ್ರ ಮೇಲೆ ನೀವು ಟಾರ್ಗೆಟ್ ಮಾಡಿ ಅವ್ರಿಗೆ ಇಲ್ಲ ಅಲ್ಲಸಲ್ಲದು ಅಪವಾದ ಮಾಡೋದು ಅದು ಸರಿಯಲ್ಲ. ಅದು ನಾವೊಂದು ಚೆಂಡೊಂದು ಗೋಡೆಗೆ ಹೊಡಿತೀವಿ, ಆ ಚೆಂಡು ಏನಾಗ್ತದೆ ತಿರುಗಿ ನಮಗೆ ವಾಪಸ್ ಬರ್ತದೆ. ಹಾಗಿರ್ಬೇಕಾದ್ರೆ ಅದು ನಾಸ್ತಿಕರ ಕೆಲಸ. ಈಗಾಗಲೇ ಹೇಳಿದರು, ತಿರುಪತಿ ಆಗ್ಬೋದು, ಶೃಂಗೇರಿ, ಹೊರನಾಡು, ಎಲ್ಲದೆ ಬೇಕಾದಷ್ಟು ಕ್ಷೇತ್ರಗಳನ್ನೆಲ್ಲ ಇದು ಮಾಡ್ತಾರೆ. ಅದು ಎಲ್ಲಿ ದುಡ್ಡು ಬರ್ತದೆ ಅಂಥ ಸ್ಥಳದಲ್ಲಿ
ನಾಸ್ತಿಕರೆಲ್ಲ ಪ್ರವೇಶ ಮಾಡ್ತಾರೆ. ಅವ್ರಿಗೆ ಭಕ್ತಿ ಇಲ್ಲ, ಅವ್ರು ಬೇಕಾದ ಭಕ್ತ ದುಡ್ಡು, ಯಾರು ಇನ್ನಾಗಲಿ ಇದಾಗಲಿ. ಆದರೆ ವೀರೇಂದ್ರ ಹೆಗ್ಗಡೆ ಹಾಗೆಲ್ಲ, ಅಲ್ಲಿ ಕ್ಷೇತ್ರಕ್ಕೆ ಎಷ್ಟು ಹಣ ಬರಲಿ, ಲಕ್ಷಾಂತರ ಜನಗಳಿಗೆ ಒಂದು ದಿನಕ್ಕೆ 2 ಲಕ್ಷ ಆಗೋದು 5 ಲಕ್ಷದವರೆಗೂ ಅನ್ನದಾನ ಮಾಡ್ತಾರೆ. ಎಲ್ಲಿ ಹಳ್ಳಿಯಲ್ಲಿ ಶಾಲೆ ಇಲ್ಲ, ಶಾಲೆ ವ್ಯವಸ್ಥೆ ಮಾಡಿದ್ದಾರೆ. ಈಗ ಅಲ್ಲಿ ಹೇಳಿದರು, ಕೆರೆ ಕಟ್ಟಿಸೋದಾಗಲಿ, ವಸತಿಗಳ ಜೀರ್ಣೋದ್ಧಾರ, ಪುನರ್ನಿರ್ಮಾಣ, ಯಾರು ಕಣ್ಮುಚ್ಕೊಂಡು ಅವ್ರು ಕೇಳಿದ್ರು ಸಹಿತ ಅದು ಕೊಡ್ತಾರೆ. ನಾವು ಎಷ್ಟೋ ಸರಿ ಈಗ ಹೆಗ್ಡೆಯವ್ರ ಮಠವನ್ನು ಬೇರೆ ಬದಲಾಯಿಸ್ತಾರೆ. ಮೊದಲು ನಾವು ನೋಡ್ತೀವಿ, ಅಲ್ಲಿ ಕೂತ್ಕೊಳ್ತಿದ್ವು, ಹೋದಾಗ ಆ ಕಿಟಕಿಯಲ್ಲಿ ಇರ್ತಿತ್ತು, ಅಲ್ಲಿ ಎಷ್ಟೋ ಕಿಲೋಮೀಟ್ರ್ ದೂರದವರೆಗೂ ಜನಗಳೆಲ್ಲ ಕ್ಯೂ ಆಗಿ ನಿಂತರು. ಯಾಕೆ? ಅವರು ದಾನವನ್ನು ಕೊಡಿ ಅಂತ ಕೇಳೋಕ್ಕೆ. ನಾವು ಕಷ್ಟವನ್ನು ಸುಖದೇ ಹೇಳ್ಕೊಳ್ತಿರೋ, ಅವರು ಇಷ್ಟಿಷ್ಟು ದಾನ ಅಂತೇಳಿ ಕೊಡ್ತಿದ್ರು. ಎಷ್ಟೋ ಜನ ಊಟ ಮಾಡಿ ಸಹಿತ ಹೋಗ್ತಿರು. ಅದು ಯಾವತ್ತೂ ಅವರು ಸಹಕಾರ ಎತ್ತವರಲ್ಲ. ಯಾಕಂತಂದರೆ ಕ್ಷೇತ್ರ ಅಂದಮೇಲೆ ಶಿಸ್ತು ಬೇಕು. ಶಿಸ್ತಿನಲ್ಲಿ ಯಾರು ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾರೆ. ಈಗ ಯಾರು ಏನೇನು ಹೇಳ್ತಾರೆ ನೋಡಿ, ಆ ವ್ಯಕ್ತಿಗಳಲ್ಲಿ ಕೆಲಸ ಮಾಡಿದವರು ತಪ್ಪು ಮಾಡಿಕೊಡ್ಲೆ ಅದನ್ನು ತೆಗೆದುಹಾಕಿದರು. ಸರ್ಕಾರ ತೆಗೆದುಹಾಕಲೇ ಯಾರು ತಪ್ಪು ಮಾಡಿದಂತೆ ಅವ್ರು ಕೂಡಲೇ ಸಸ್ಪೆಂಡ್ ಮಾಡ್ತದೆ. ಅದು ಒಂದು ಸರ್ಕಾರ ಅಂತ ತಿಳ್ಕೋಬೇಕು. ಸರ್ಕಾರ ಮಾಡಿದ ಕೆಲಸವನ್ನು ಅವ್ರು ಮಾಡಿ ತೋರಿಸಿದ್ದಾರೆ. ಇದು ಸಮಾಜ ಅರಿತುಕೊಂಡೇ ಇಷ್ಟು ಭಕ್ತಾದಿಗಳು ಬಂದಲ್ಲ ಸೇರಿ ಅವ್ರ ಪರವಾಗಿ ನಿಂತಿದ್ದು. ಹಾಗಿರ್ಬೇಕಾದ್ರೆ ಕನ್ನಡದಲ್ಲೂ ಮಾತಿದೆ, ಆನೆ ಹೋಗ್ತಾ ಇರ್ತದೆ, ನಾಯಿ ಬೊಗಳ್ತಾ ಇರ್ತದೆ ಅಂತ. ನಾಯಿ ಯಾರು, ಆನೆ ಯಾರು, ನೀವೇ ವಿಚಾರ ಮಾಡಿ. ಆನೆಯನ್ನು ತೊಗೊಂಡೋಗಿ ಎಲ್ಲರೂ ಏನು ಮಾಡ್ತಾರೆ, ಪೂಜೆ ಪುರಸ್ಕಾರ ಮಾಡ್ತಾರೆ. ರಾಜರ ಅದು ಗಜಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಆನೆ ಅಷ್ಟು ಗೌರವವನ್ನು ಪಡೆದಿದೆ. ಆದರೆ ನಾಯಿ ಏನು ಮಾಡ್ತೆ, ಯಾರು ಮನೆ ಕಾಯ್ದದಲ್ಲಿ, ಮನೆ ಕಾಯ್ದು ಒಳ್ಳೆಯದೋ, ಗೌರವದಲ್ಲಿ ಸ್ಥಾನ ಒಳ್ಳೆಯದೋ, ಅದು ಯೋಚನೆ ಮಾಡಿ. ಅದಕ್ಕೋಸ್ಕರ ಈಗ ಧರ್ಮಸ್ಥಳ ಬಗ್ಗೆ ಬಂದಂಥ ಖಳಕವನ್ನು ನೀವು ಎಲ್ಲರೂ ಸೇರಿ ಅದನ್ನು ಹೋಗಲಾಡಿಸಲಿಕ್ಕೆ ಕಟಿಬದ್ಧರಾಗಿ ನಿಲ್ಲಬೇಕು. ಈಗಾಗಲೇ ಎಷ್ಟೋ ಜನ ಮಾತಾಡಿದರು. ಕೆಲವರು ನಮ್ಮ ದೇಶಕ್ಕೆ ಕಳಂಕ ಬಂದಾಗ, ಬ್ರಿಟಿಷರು ಆದಾಗ ಎಷ್ಟು ಜನ ಪ್ರಾಣ ಬಲಿಯನ್ನು ತೆಗೆದುಕೊಂಡಿಲ್ಲ. ಧಾರವಾಡ ಇತಿಹಾಸ ತಗೊಂಡ್ರೆ ಒಬ್ಬ ಮಗು ಸಹಿತ ಅದನ್ನು ಗುಂಡಿಟ್ಟು ಹೊಡೆದು ಇದು ಮಾಡಿದ ಅಂಥ ಜನ, ಅಸಂಖ್ಯಾತ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದೇ ಬಂತು. ಅದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಏನೊಂದು ಕಳಂಕ ಬಂದಿದೆ, ಆ ಕಳಂಕನು ಹೋಗಲಾಡಿಸಿಗೆ ನೀವೆಲ್ಲರೂ ರಾಮಸೇನೆಯಾಗಿ ನೀವೆಲ್ಲ ಇದ್ದೀರಿ. ಹಾಗಿರುವಾಗ ರಾಮನಿಗೆ ಭಯ ಇಲ್ಲ, ಸೇನೆಯೇ ಮುಖ್ಯವಾಗಿರ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಈ ಹೆಚ್ಚಿನ ರೀತಿಯಲ್ಲಿ ಇದಲ್ಲ. ಈಗಾಗಲೇ ಹೇಳಿದ್ರು, ಇನ್ನೊಂದು ಮೈದಾನ ಬೇಕು ಅಂತ ಹೇಳಿದರು. ಹಾಗೆ ಅದೇ ರೀತಿ ಇಲ್ಲಿ ಇದು ಮಾಡಿದಾಗಲ್ಲ, ಆ ಕ್ಷೇತ್ರ ಬರತಕ್ಕಂಥ ಕಳಂಕವನ್ನು ಹೋಗಲಾಡಿಸಿ ನೀವೆಲ್ಲರೂ ಕಟಿಬದ್ಧವಾಗಿ ನಿಂತು ಆ ಕ್ಷೇತ್ರ ರಕ್ಷಣೆಗೆ ಎಲ್ಲರೂ ಸಹಕಾರ ಸಿಗಲಿ, ಅವ್ರ ಕೀರ್ತಿ ಇನ್ನೂ ಬೆಳೀಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಿಸೋಣ ಅಂತ ಹೇಳಿ ನಾವು 2 ಮಾತುಗಳನ್ನು ಮುಗಿಸ್ತೀವಿ.